ಗುರು ನಮ್ಮ ಹೈಸ್ಕೂಲ್ ದೋಸ್ತನ ಲಗ್ನ ಐತೆ ಅಂತ ಬೆಣ್ಣೆ ಕೈಜಿಲ್ ಅರ್ಧ ಕೆಜಿ ಕೇಕ್ ನ ಹುಡ್ರಿ ಹಿಂಗ್ ಹರ್ಕೊಂಡ್ ತಿಂದು ಅಂದ್ರೆ ಕೇಕ್ ಜೊತೆ ರಟ್ಟ ಸಂಖ್ಯೆ ಬೀಳಾರ್ದಂಗ ಹರ್ಕೊಂಡ್ ತಿಂದ್ರು. ನೋಡ್ಸೋಕ್ರ ಕೋರಿ ರವೆ ಭಾಳ ದಿನದಿಂದ ಲಗ್ನ ಆಗ್ಬೇಕು ಅಂತ ಓಡಾಡಕ್ ಕುಂತ ಹಂಗಿಂಗ್ ಮಾಡಿ ಲಗ್ನ ಹಾಕೊಂತಾನ. ಅದಕ್ಕೆ ನಾವು ಹೈಸ್ಕೂಲ್ ದೋಸ್ತರು ಎಲ್ಲರೂ ವಿಶ್ ಮಾಡಮಂತ ಬಂದಿದ್ವಿ. ಅಲ್ಲಿ ಲಗ್ನಕ್ಕೆ ಚಲೋತ್ನೇ ರೆಡಿ ಆಗಿ ಬರ್ಬೇಕಿಲ್ಲ, ನೈಟ್ ಪ್ಯಾಂಟ್ ಹಾಕಿ ಬಂದಿಲ್ಲ. ನಾವ್ ಅಂದ್ರೆ ಲಗ್ನದ ನನ್ನೇ ಹುಡುಗಿ ನೋಡ್ತಾರ ಬಾಲ್ಯ ಅನ್ನಕ್ ಕುಂತಾನೇವ. ನೋಡ್ಸೋಕರ ಇಂತಿಂತ ದೋಸ್ತರದಾರ. ಯಾಕಪ್ಪ ಅಂದ್ರೆ ಗಿಫ್ಟ್ ತಂದಿಲ್ಲ, ಏನೇ ತಂದಿಲ್ಲ, ಲಗ್ನ ಕಾಲಿಗೆ ಎಲ್ಲಿ ಕೈ ಅಡಿಸಿ ಅಂತ ಬಂದ್ರ. ಅವ ನೋಡ್ರಿ ಮುಲಾಜ್ ಹಿಡ್ದಂಗ್ ಬೈತಾನ, ಅಡ್ಸಕ್ ಬಂದ್ರಿ ಇಲ್ಲ ಲಗ್ನಕ್ಕೆ ಗಿಫ್ಟ್ ಇರ್ಲಾರ್ದ ಅಂತ ಮುಲಾಜ್ ಹಿಡ್ದಂಗ ಅಂತಾರ. ಸ್ಟೇಜ್ ಮುಂದೆ ಮಾಡ್ಸೋಕ್ರ ಬೈಶಾನಕ್ಕಿಂತ ಆನೇಶ್ವರ ಯಾವ್ದಾರು ಗಿಫ್ಟ್ ಸಿಗ್ತಾವ ಅಂತ ಬಂದಿದ್ವಿ. ಮತ್ತೆ ಆನೇಶ್ವರಿಗೆ ಏನ್ ಗಿಫ್ಟ್ ಸಿಗ್ಲಿಲ್ಲ. ಅದಕ್ಕೆ ಆನೇಶ್ವರ ಬಂದ್ ಒಂದ್ ಅರ್ಧ ಕೆಜಿ ಕೇಕ್ ಒಯ್ದ್ರ ಅಂತ ಕೇಕ್ ಒಯ್ತೀವಿ. ಕೇಕ್ ತೊಂದ್ ಪ್ಯಾಕ್ ಗೀಕ್ ಮಾಡ್ಕೊಂಡು ಬೆಣ್ಣೆ ಬರಸ್ಗಳಿಗೆ ನರ್ಕಲ್ದಿನಿಲ್ಲ ಚಿತ್ತಾಪುರ್ಲೇಶ್ ಎಲ್ಲ ನಮ್ ದೋಸ್ತರ ಹೈಸ್ಕೂಲ್ ದೋಸ್ತರೆಲ್ಲ ಬಂದಿದ್ರು. 3 ಫ್ರೆಂಡ್ಸ್ ಬರದಿದ್ರೆ ಅವ್ರು ಬರೋ ಮಟ್ಟ ಖಾಲಿ ಕುಂತ್ರಿ ಮಾತಾಡ್ ಬಾಳ ಜನ ಸಿಕ್ಕಿದ್ವಿ. ಉದ್ರಿ ಮಾತಾಡ್ಕೊಂತ ತಲೆ ಮಾಡ್ಕೊಂತ ಹರಟೆ ಮಾಡ್ಕೊಂತ ಕುಂತಿದ್ವಿ. ಎಲ್ಲ ಮಾಡಿ ಎಲ್ರು ಉದ್ರಿ ಮಾತಾಡ್ಕೊಂತ ನಿಂತಿದ್ವಿ. ಕರೆಕ್ಟ್ ಟೈಮಿಗೆ ನಮ್ ಜಗದೀಶ್ ಬರ್ತಾನೆ. ಫ್ರೆಂಡ್ ಸರ್ಕಲ್ ದಾಗ ₹1 ಖರ್ಚು ಮಾಡೋದ ಮೋಸ್ಟ್ ವಾಂಟೆಡ್ ಕಂಜೂಸ್ ನನ್ನ ಮಗ. ಇವತ್ತು ಹಂಗಿಂಗ್ ಮಾಡಿ ₹100 ಟೋಪಿ ಹಾಕ್ತಿವಿ. ಇವತ್ತು ನಾವಂತೂ ಯಾರಿಗೆ ಗಿಫ್ಟ್ ತಂದಿಲ್ಲ. ಅದಕ್ಕೆ ಆನೇಶ್ವರಕ್ಕೆ ಹೋಗಿ ಅರ್ಧ ಕೆಜಿ ಕೇಕ್ ತಂದಿದ್ವಿ. ಅದಕ್ಕೆ ನಮ್ಮ ಕ್ಲಾಸ್ಮೇಟ್ ಹುಡುಗಿಯರಿಗೆ ಗಿಫ್ಟ್ ತಂದಿದ್ರು. ಅದಕ್ಕೆ ಪ್ಯಾಕ್ ಮಾಡ್ಸ್ಕೊಂಡ್ ಬಂದಿದ್ದಿಲ್ಲ. ಹಂಗಿಂಗ್ ಮಾಡಿ ಆಳಿಗಳು ಅಲ್ಲಿ ಹುಡುಗಿ ಕೇಸ್ ಪ್ಯಾಕ್ ಮಾಡ್ತೀವಿ. ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಎಲ್ಲರೂ ತಯಾರಾಗಿ ಹೋಗಂಬರ್ಲಿ ಸ್ಟೇಜ್ ಮ್ಯಾಗ. ನಾವ್ ಅಂದ್ರೆ ಹುಡುಗಿಯರ್ ಇನ್ನೂ ಬಂದಿಲ್ಲ, ತಳ್ಳಿ ಮೇಕಪ್ ಮಾಡ್ಕೊಂಡ ದಿನ ಮುಗುದಿಲ್ಲ ಅಂತ ಅವ್ರದ್ದು. ನೋಡ್ಸೋಕರ ಬಿಸ್ಲ ನಿಂತು ಹುಡುಗರು ಹಚ್ಚೆ ಮನಿದೆಲ್ಲ ಪೌಡರ್ ಎಲ್ಲ ಖಾಲಿ ಆಗೈತಿ. ನಮ್ಮ ಕ್ಲಾಸ್ಮೇಟ್ ಹುಡುಗಿಯರ್ ನೋಡ್ರಿ ನಾ ಮೇಕಪ್ ಮಾಡ್ಕೊಂಬರದ ಮುಗಿಯವಲ್ತಿನ. ನಾವು ಹೋಗ್ಬೇಕಂತ ಮಾಡಿದ್ವಿ, ಬಿಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಗಿಫ್ಟ್ ಅವ್ರು ಬೇರೆ ತಂದ್ಬಿಟ್ರ. ಏನು ಮಾಡಕ್ಕಿಲ್ಲ, ಬರತನ ಕಾಯ್ಬೇಕು. ಇಲ್ಲ ಗಿಫ್ಟ್ ಬಿಟ್ಟು ನಾವು ಸ್ಟೇಜ್ ಮ್ಯಾಗ ಹಂಗೆ ಮಾಡಿ ಸ್ವಲ್ಪ ವೇಟ್ ಮಾಡಿ ನಮ್ಮ ಕ್ಲಾಸ್ಮೇಟ್ ಹುಡುಗಿಯರ್ ಬರ್ತಾರ. ಅವ್ರು ಕರ್ಕೊಂಡ್ ಸೀದಾ ಸ್ಟೇಜ್ ಮ್ಯಾಗ ಹೋಗ್ತೀವಿ. ಎಲ್ರು ಈ ಕಡೆ ನೋಡ್ರಿ ಕ್ಯಾಮ್ರಾಮನ್ ಒಳ್ಳೆ ಪೋಸ್ ಕೊಡಪ್ಪ ಅಂತ ಹೇಳಕ್ ಕುಂತ್ರೆ ಕೂರಿ ರವಿ ನೋಡಿದ್ರೆ ನಮ್ ದೋಸ್ತರು ಎಲ್ಲರೂ ಬಂದಾರ ಅಂತ ಹೇಳಕ್ ಕುಂತಾನ ಕೈ ಮಾಡಿ. ತಾಲಿಕೇಲಿ ಎಲ್ಲಿ ಬರಮ್ಮ ಅಂತ ನಾವ್ ತರದ ಅರ್ಧ ಕೆಜಿ ಕೇಕ್ ತಂದಿವಿ. ಇಲ್ಲಿ ಹುಡ್ರು ಕೇಕ್ ಕೊಡ ಅಂತ ನನಗ್ ಕೊಡು ನಿನಗ್ ಕೊಡ ಅಂತ ಸನ್ಯಾಕ ಒಂದ್ 20-30 ಮಂದಿ ಹುಡ್ರು ಬಂದಾರ. ಯಾರಿಗ್ ಕೊಡ್ಬೇಕು ಅನ್ನೋದ ಗೊತ್ತಾಗ. ಹೋಗ್ಲಿ ಹುಡ್ರು ಏನ ಕೇಕ್ ಕಟ್ ಮಾಡ್ಸಿಲ್ಲ, ಆಮೇಲೆ ಬರ್ಲಿ ಅಂತ ಬೈದ್ ಕಳಿಸ್ತೀನಿ. ಇಲ್ಲಿ ಹುಡ್ರಿ ನಮ್ ಕೋರಿ ರವೆ ನೋಡ್ರಿ ಕೇಕ್ ಕಟ್ ಮಾಡಕ್ ಕುಂತಾನೆ. ಹ್ಯಾಪಿ ಮ್ಯಾರೇಜ್ ಲೈಫ್ ಅನ್ನೋದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಟು ಯು ಅನ್ನಕ್ ಕುಂತಾರ ನಮ್ಮ ಹುಡ್ರು. ಕೇಕ್ ಕಟ್ ಮಾಡಿ ಸೈಡ್ಗೆ ಇಟ್ಟು ತಡಕಿಲ್ಲ ಹುಡ್ರು ಎಲ್ಲ ನನಗ್ ಸಿಗುತ್ತೆ ನಿನಗ್ ಸಿಗುತ್ತಿಲ್ಲ ಅಂತ ಎಲ್ಲಾ ಹುಡ್ರು ಕೇಕ್ ಹರ್ಕೊಂಡ್ ತಿಂದು. ಇಷ್ಟ ದಿವಸ ನಮ್ ದೋಸ್ತ ಸನ್ಯಾಸಿ ಇದೆ. ಸನ್ಯಾಸಿ ಸ್ಥಾನ ಬಿಟ್ಟು ಸಂಸಾರಿ ಸ್ಥಾನ ಹಿಡ್ದಾನ. ಮದ್ವಿ ಜೀವನ ಸುಖಕರ ಆಗಿರ್ಲಿ ಅಂತ ಎಲ್ಲಾ ದೋಸ್ತರೆಲ್ಲ ವಿಶ್ ಮಾಡ್ತೀವಿ ಅವನಿಗೆ. ಇಷ್ಟ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ ನ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಸಿ ಯು ಟುಮಾರೋ.